ನರೇಂದ್ರ ಮೋದಿ ಕ್ರೀಡಾಂಗಣ ಯಾವ ರಾಜ್ಯದಲ್ಲಿದೆ? ಸರಿಯಾದಂತ ಉತ್ತರ 10 ಅಂಕಗಳು ಕುವೆಂಪು ತಂಡಕ್ಕೆ. Which letter, English letter, pronounces same even if you remove last 4 letters of it? ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ. ಶ್ರೀ ಶರಣು ಸಜ್ಜನ್ ಗಜಾನನ, ಎರಡನೇದಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಮೂರನೇದಾಗಿ ಚಂದ್ರಶೇಖರ್ ಆಜಾದ್, ನಾಲ್ಕನೇದಾಗಿ ಭಗತ್ ಸಿಂಗ್ ಆಯ್ತಾ, ಸ್ವಾಮಿ ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್, ಕುವೆಂಪು, ಡಾಕ್ಟರ್ B.R. ಅಂಬೇಡ್ಕರ್, ಒಂಬತ್ತರಿಂದ ಅವ್ರು ಹೇಳಾರ RCB ಅಂತ 9 RCB. 10ನೇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಒಟ್ಟು 10 ತಂಡಗಳು. ಮೊದಲನೇ ಸುತ್ತು ಏನಪ್ಪಾ ಅಂದ್ರೆ ಇಲ್ಲಿ ಬೋರ್ಡ್ ಅದ ಹಿಂದ್ಗಡೆ. ಈ ಬೋರ್ಡ್ ನಲ್ಲಿ 1ರಿಂದ 20ವರೆಗೂ ನಂಬರ್ಸ್ ಅವ. ಆ ನಂಬರ್ ಅಲ್ಲಿ ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಿ ಅದೇ ಕ್ವೆಶ್ಚನ್ ಅನ್ನ ನಿಮ್ಗೆ ಕೇಳ್ತೀವಿ. ಮೊದಲೇ ನೇರವಾದ ಪ್ರಶ್ನೆಗೆ ಉತ್ತರ ಹೇಳಿದ್ರಂದ್ರೆ 10 ಅಂಕ, ಪಾಸಿಂಗ್ ಹೇಳಿದ್ರಂದ್ರೆ 5 ಅಂಕಗಳು. ಸಮಯ ಸೇಮ್ 1 ನಿಮಿಷ ಮತ್ತು 30 ಸೆಕೆಂಡು. ಸ್ವಲ್ಪ ಜೋರಾಗಿ ಹೇಳ್ರಿ, ಆಡಿಯನ್ಸ್ ಯಾರು ಉತ್ತರವನ್ನು ಕೊಡಬೇಡ್ರಿ. ಅವ್ರು ಯಾರು ಹೇಳದಿದ್ದ ಪಕ್ಷದಲ್ಲಿ ಹೇಳಿದಾಗ ನಿಮಗೆ ನಮ್ಮ IID ಕೆಮ್ಮರವರು ಒಂದು ಸ್ವೀಟ್ ಅನ್ನ ಕೊಡ್ತಾರೆ. ಆ ಸ್ವೀಟ್ ಏನಂತೇಳಿ ಅವ್ರಿಗೆ ಭೇಟಿಯಾಗಿ ಕೇಳಿ ಪಡ್ಕೊಳ್ರಿ. ಮೊದಲನೇ ಸುತ್ತು ಮೊದಲ ಉತ್ತರವೇ ಅಂತಿಮ. ಉತ್ತರ ಚೇಂಜ್ ಮಾಡಂಗಿಲ್ಲ, ಮೊದಲ ಉತ್ತರವೇ ಅಂತಿಮವಾಗಿರ್ತದ. ಈಗ ಮೊದಲನೇ ಸುತ್ತು ಮೊದಲನೇ ತಂಡ ಸ್ವಲ್ಪ ನಿಮ್ಮ ತಂಡದ ಸ್ವಲ್ಪ ತಂಡಗಳ ಹೆಸರು ತೋರಿಸಿದ್ರೆ ನಮ್ಗೆ ಹೇಳಕ್ ಅನುಕೂಲ ಆಗುತ್ತಾ. ಸ್ವಲ್ಪ ಎತ್ತಿಡ್ರಪ್ಪ, ಏನು ಕೈ ನೋವಿಲ್ಲ ಹೆಂಗಿದ್ರು. ನೋಡ್ರಿ, ನಂಬರ್ ಚಾಯ್ಸ್ ಮಾಡ್ರಿ. 7 ನಂಬರ್ 7 ಚಾಯ್ಸ್ ಮಾಡಿರ್ತಕ್ಕಂಥ 7 ನಂಬರ್ದ ಕ್ವಶನ್. ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು? ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು? ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು? ಜಲ್ದಿ ಟೈಮ್. ಬರ್ಲಿಲ್ಲ ಅಂದ್ರೆ ಪಾಸ್ ಅಂತ ಹೇಳ್ಬಿಡ್ರಿ. ನೀವು ಸ್ವಲ್ಪ ಕ್ವಿಕ್ ಆಗಿರ್ಬೇಕು. ಪಾಸ್. ಸರಿಯಾದಂತ ಉತ್ತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಟೀಮ್ ಅವರಿಗೆ 5 ಅಂಕಗಳು. ಇಟ್ಕೊಳ್ರಿ ಅಂತಂದ್ರೆ. ಈಗ ನೇರವಾದ ಪ್ರಶ್ನೆ. ಎರಡನೇ ತಂಡವಾದಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ನಂಬರ್ ಅನ್ನ ಚಾಯ್ಸ್ ಮಾಡ್ಬೇಕು. ನಂಬರ್ ಚಾಯ್ಸ್ ಮಾಡಿ. 18. ಬೇಕಾದ್ರೆ ಅಂಕಗಳನ್ನ ನಾವು ತಾವು ಕೂಡ ನೋಟ್ ಮಾಡಬಹುದು. 18 ಅಂಕ. 15ನೇ ಪ್ರಶ್ನೆ. ಪೋಲೋ ಆಟ ಆಡುವಾಗ ಕುದುರೆಯಿಂದ ಜಾರಿ ಬಿದ್ದ ಸತ್ತ ದೆಹಲಿ ಸುಲ್ತಾನ್ ಯಾರು? ಪೋಲೋ ಆಟ ಆಡುವಾಗ ಕುದುರೆಯಿಂದ ಜಾರಿ ಬಿದ್ದು ಸತ್ತಿರ್ತಕ್ಕಂಥ ದೆಹಲಿ ಸುಲ್ತಾನ್ ಯಾರು? ನೇರವಾದ ಪ್ರಶ್ನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ. ಬಂತು ಹೇಳ್ರಿ, ಬರಲಿಲ್ಲ ಅಂದ್ರೆ ಪಾಸ್ ಹೇಳ್ರಿ. ಟೈಮ್ 1 ನಿಮಿಷ ಇರ್ತದ. ಪಾಸ್. ನೆಕ್ಸ್ಟ್
ಪಾಸ್. ಸರಿಯಾದಂತ ಉತ್ತರ 4ನೇ ಟೀಮ್ ಆದಂತ ಭಗತ್ ಸಿಂಗ್ ತಂಡಕ್ಕೆ 5 ಅಂಕಗಳು. ಭಗತ್ ಸಿಂಗ್ ಪೋಲೋ ಆಟ ಆಡುವಾಗ ಕುದುರೆಯಿಂದ ಜಾರಿ ಬಿದ್ದು ದೆಹಲಿ ಸುಲ್ತಾನ ಕುತುಬುದ್ದೀನ್ ಐಬಕ್. ನೇರದ ಪ್ರಶ್ನೆ 3ನೇ ತಂಡವಾದಂತಹ ಚಂದ್ರಶೇಖರ್ ಆಜಾದರವರು 10ನೇ ನಂಬರ್ ಅನ್ನು ಚಾಯ್ಸ್ ಮಾಡ್ಯಾರ. ಪ್ರಸ್ತುತ ಸುದ್ದಿಯಲ್ಲಿರುವ ಧರ್ಮಸ್ಥಳವು ಯಾವ ಜಿಲ್ಲೆಯಲ್ಲಿದೆ? ಯಾವ ಜಿಲ್ಲೆಯಲ್ಲಿದೆ? ಧರ್ಮಸ್ಥಳ ಎಂಬ ಶ್ರೀ ಮಂಜುನಾಥನ ಕ್ಷೇತ್ರವಂತ ಧರ್ಮಸ್ಥಳ ಯಾವ ಜಿಲ್ಲೆಯಲ್ಲಿದೆ? ದಕ್ಷಿಣ ಕನ್ನಡ. ಸರಿಯಾದಂತ ಉತ್ತರ. ಚಂದ್ರಶೇಖರ್ ರಾಜ ತಂಡಕ್ಕೆ 10 ಅಂಕಗಳು. ಚಂದ್ರಶೇಖರ್ 4. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಸರಿಯಾದಂತ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ 10 ಅಂಕಗಳು. ನೇರದ ಪ್ರಶ್ನೆ, ನೇರದ ಉತ್ತರ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಳಗಾವಿ. ಅದೇ ರೀತಿ ಸ್ವಾಮಿ ವಿವೇಕಾನಂದ ತಂಡ 1. 1ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು? ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ. ಮೈಕಿಡಿ ಮುಂದೆ. 191,791 ಚದರ ಕಿಲೋಮೀಟರ್. ಸರಿಯಾದಂತ ಉತ್ತರ. ಸ್ವಾಮಿ ವಿವೇಕಾನಂದ ತಂಡಕ್ಕೆ 10 ಅಂಕಗಳು. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ತಂಡವು ಕೂಡ ನಂಬರ್ ಅನ್ನು ಸೆಲೆಕ್ಟ್ ಮಾಡಬೇಕು. 2. ಕರ್ನಾಟಕವು ಭಾರತ ದೇಶದ ಯಾವ ದಿಕ್ಕಿನಲ್ಲಿದೆ? ಕರ್ನಾಟಕವು ಭಾರತ ದೇಶದ ಯಾವ ದಿಕ್ಕಿನಲ್ಲಿದೆ? ದಕ್ಷಿಣ ದಿಕ್ಕು. ಸರಿಯಾದಂತ ಉತ್ತರ. ಸುಭಾಷ್ ಚಂದ್ರ ಬೋಸ್ ತಂಡಕ್ಕೆ 10 ಅಂಕಗಳು. ಅದೇ ರೀತಿಯಾಗಿ ನೇರದ ಪ್ರಶ್ನೆ ಕುವೆಂಪು ತಂಡಕ್ಕೆ 5. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಸರಿಯಾದಂತ ಉತ್ತರ. ಕುವೆಂಪು ತಂಡಕ್ಕೂ ಕೂಡ 10 ಅಂಕಗಳು. ಅದೇ ರೀತಿಯಾಗಿ ನೇರವಾದ ಪ್ರಶ್ನೆ 3. ನಂಬರ್ 3 ಟೀಮ್ ಡಾಕ್ಟರ್ BR ಅಂಬೇಡ್ಕರ್ 2025ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾದ ಕನ್ನಡದ ಸಾಹಿತಿ ಯಾರು? 2025ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾದ ಕನ್ನಡದ ಸಾಹಿತಿ ಯಾರು? ಪಾಸ್. ತಪ್ಪು. ಪಾಸ್. ಸರಿಯಾದಂತ ಉತ್ತರ 5 ಅಂಕಗಳು. ಚಂದ್ರಶೇಖರ್ ಆಜಾದ್ ತಂಡಕ್ಕೆ 5 ಅಂಕಗಳು. ಈಗ ನೇರವಾದ ಪ್ರಶ್ನೆ ಉಸ್ತಾದ್. ನೆಕ್ಸ್ಟ್ ಕಾಣೋಲ್ಲ. ನಂಬರ್ 15ನೇ ಕ್ವೆಶ್ಚನ್. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ ಭಾರತೀಯ ಗಗನಯಾತ್ರಿ ಯಾರು? ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ ಭಾರತೀಯ ಗಗನಯಾತ್ರಿ ಯಾರು? ಸುನೀತಾ ವಿಲಿಯಮ್ಸ್. ತಪ್ಪು. ಶುಭಾಂಶ್ ಶುಕ್ಲಾ. ಸರಿಯಾದಂತ ಉತ್ತರ. ಸಂಗೊಳ್ಳಿ ರಾಯಣ್ಣ ಟೀಮ್ಗೆ 5 ಅಂಕಗಳು. ಈಗ ನೇರವಾದ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಟೀಮ್ಗೆ ನಂಬರ್ 20. ನಂಬರ್ 8. ಸಂಗೊಳ್ಳಿ ರಾಯಣ್ಣ ತಂಡಕ್ಕೆ ಕರ್ನಾಟಕದ ಈಗಿನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಯಾರು? ಮಧು ಬಂಗಾರಪ್ಪ. ಸರಿಯಾದಂತ ಉತ್ತರ. 10 ಅಂಕಗಳು ಸಂಗೊಳ್ಳಿ ರಾಯಣ್ಣ ತಂಡಕ್ಕೆ. ಇಲ್ಲಿಗೆ 1ನೇ ಸುತ್ತು ಮುಗಿತು. ಇನ್ನು 2ನೇ ಸುತ್ತು ಆಂಟಿ ಕ್ಲಾಕ್ ವೈಸ್ ಮತ್ತೆ ಅದೇ ತಂಡದವರು ನಂಬರ್ ಚಾಯ್ಸ್ ಮಾಡಿ. ಸರಿ 6. ಅವರಿಗೆ ನೇರವಾದ ಪ್ರಶ್ನೆ. ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಮೈಸೂರು. ಸರಿಯಾದಂತ ಉತ್ತರ. 10 ಅಂಕಗಳು ಸಂಗೊಳ್ಳಿ ರಾಯಣ್ಣ ತಂಡಕ್ಕೆ. ನೇರವಾದ ಪ್ರಶ್ನೆ ಸಂಖ್ಯೆ 20. ಭಾರತದ ಅತಿ ದೊಡ್ಡ ನದಿ ಯಾವುದು? ಭಾರತದ ಅತಿ ದೊಡ್ಡ ನದಿ ಯಾವುದು? ತಪ್ಪು. ಭಾರತದ ಅತಿ ದೊಡ್ಡ ನದಿ ಯಾವುದು?
ಏನಮ್ಮ ಏನಂತ ಗಂಗಾ ನದಿ. ಸರಿಯಾದಂತ ಉತ್ತರ 5 ಅಂಕಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂಡಕ್ಕೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂಡಕ್ಕೆ 5 ಅಂಕಗಳು. ಈಗ ನೇರವಾದ ಪ್ರಶ್ನೆ ಬಿ ಆರ್ ಅಂಬೇಡ್ಕರ್ ತಂಡಕ್ಕೆ ನಂಬರ್ ಚಾಯ್ಸ್. ಸರ್ ಸ್ಟೇಟ್ 11. ನಮ್ಮ ದೇಶದ ಪ್ರಸ್ತುತ ರಾಷ್ಟ್ರಪತಿ ಯಾರು? ಸರಿಯಾದಂತ ಉತ್ತರ ಅಂಬೇಡ್ಕರ್ ತಂಡಕ್ಕೆ 10 ಅಂಕಗಳು. ಈಗ ನೇರವಾದ ಪ್ರಶ್ನೆ ಕುವೆಂಪು ತಂಡಕ್ಕೆ 17. ನರೇಂದ್ರ ಮೋದಿ ಕ್ರೀಡಾಂಗಣ ಯಾವ ರಾಜ್ಯದಲ್ಲಿದೆ? ಗುಜರಾತ್. ಸರಿಯಾದಂತ ಉತ್ತರ 10 ಅಂಕಗಳು ಕುವೆಂಪು ತಂಡಕ್ಕೆ. ಅದೇ ರೀತಿ ನೇರವಾದ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ತಂಡಕ್ಕೆ 12. ಕರ್ನಾಟಕವನ್ನಾಳಿದ ಮೊದಲ ರಾಜಮನೆತನ ಯಾವುದು? ಸರಿಯಾದಂತ ಉತ್ತರ ಕದಂಬರು. ಸರಿಯಾದಂತ ಉತ್ತರ. ಅವರಿಗೆ ಸುಭಾಷ್ ಚಂದ್ರ ಬೋಸ್ ತಂಡಕ್ಕೆ 10 ಅಂಕಗಳು. ಸ್ವಾಮಿ ವಿವೇಕಾನಂದ ತಂಡಕ್ಕೆ ನೇರವಾದ ಪ್ರಶ್ನೆ. ಕ್ವಶನ್ ನಂಬರ್ 13. 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ನಡೆಯಲಿದೆ? 88ನೇ ಕನ್ನಡ ಸಾಹಿತ್ಯ ಹಾವೇ ತಪ್ಪು. ಸರಿಯಾದಂತ ಉತ್ತರ ಭಗತ್ ಸಿಂಗ್ ತಂಡಕ್ಕೆ 5 ಅಂಕಗಳು. ಅದೇ ರೀತಿಯಾಗಿ ನೇರವಾದ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ 14. ವಿಸ್ತೃತ ರೂಪ. ರಿಸರ್ಚ್ ಆರ್ಗನೈಸೇಷನ್. ಸರಿಯಾದಂತ ಉತ್ತರ ಭಗತ್ ಸಿಂಗ್ ತಂಡಕ್ಕೆ ಮತ್ತೊಮ್ಮೆ 10 ಅಂಕಗಳು. ಅದೇ ರೀತಿಯಾಗಿ ಚಂದ್ರಶೇಖರ್ ಆಜಾದ್. ಸರ್ದಾರು. ಎಷ್ಟು? 16. ನೋ. ಇತ್ತೀಚೆಗೆ 2025ನೇ ಸಾಲಿನ 18ನೇ IPL ಟ್ರೋಫಿಯನ್ನು ಗೆದ್ದ RCB ತಂಡವು ಯಾವ ತಂಡದ ವಿರುದ್ಧ ಗೆದ್ದಿತ್ತು? ಪಂಜಾಬ್ ಕಿಂಗ್ಸ್. ಸರಿಯಾದಂತ ಉತ್ತರ ಚಂದ್ರಶೇಖರ್ ಆಜಾದ್ ತಂಡಕ್ಕೆ 10 ಅಂಕಗಳು. ಈಗ ನೇರವಾದ ಪ್ರಶ್ನೆ. ಕ್ವಶನ್ ನಂಬರ್ 19. 19. 19. ಇರ್ಲಿ. 19. ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದ ಛತ್ರಪತಿ ಶಿವಾಜಿ ಜನಿಸಿದ ಸ್ಥಳ ಯಾವುದು? ಮರಾಠ ಸಾಮ್ರಾಜ್ಯ ಸ್ಥಾಪಕನಾದ ಛತ್ರಪತಿ ಶಿವಾಜಿ ಜನಿಸಿದ ಸ್ಥಳ ಯಾವುದು? ತಪ್ಪು ಉತ್ತರ. ಮಹಾರಾಷ್ಟ್ರದ ತಪ್ಪು. ಮರಾಠ ಸಾಮ್ರಾಜ್ಯ ಸ್ಥಾಪಕನಾದ ಛತ್ರಪತಿ ಶಿವಾಜಿ ಜನಿಸಿದ ಸ್ಥಳ ದುರ್ಗ. ಸರಿಯಾದ ಉತ್ತರ. 5 ಅಂಕಗಳು. ಲಾಸ್ಟ್ ಕ್ವಶನ್. 21. ಭಾರತಕ್ಕೆ ಪ್ರಪ್ರಥಮ ಬಾರಿಗೆ ಬಂದು ಕೊನೆಯದಾಗಿ ಭಾರತದಿಂದ ನಿರ್ಗಮಿಸಿದ ಯುರೋಪಿಯನ್ನರು ಯಾರು? ತಪ್ಪು. ಸರಿಯಾದ ಉತ್ತರ ಸಂಗೊಳ್ಳಿ ತಂಡಕ್ಕೆ 5 ಅಂಕಗಳು. ಇಲ್ಲಿಗೆ ನಮ್ಮ ಮೊದಲನೇ ಸುತ್ತು ಸುತ್ತಿನ ಮುಕ್ತಾಯದ ನಂತರ ತಂಡದ ಅಂಕಗಳು ಈ ರೀತಿಯಾಗಿವೆ. ಗಜಾನನ ತಂಡ ಯಾವುದೇ ಅಂಕಗಳನ್ನು ಪಡೆದಿಲ್ಲ, 0 ಅಂಕಗಳು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ 5 ಅಂಕಗಳು. ಚಂದ್ರಶೇಖರ್ ಆಜಾದ್ 25 ಅಂಕಗಳು. ಭಗತ್ ಸಿಂಗ್ 30 ಅಂಕಗಳು. ಸ್ವಾಮಿ ವಿವೇಕಾನಂದ 10 ಅಂಕಗಳು. ಸುಭಾಷ್ ಚಂದ್ರ ಬೋಸ್ 20 ಅಂಕಗಳು. ಕುವೆಂಪು 20 ಅಂಕಗಳು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 15 ಅಂಕಗಳು. RCB ಇನ್ನೂ ಯಾವುದೇ ಕಾಯ್ದೆ ತೆಗೆದಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 35. ಅಂದ್ರೆ ರಾಯಣ್ಣ ಪ್ರಥಮ ಸ್ಥಾನದಲ್ಲಿದೆ. ಇಂಗ್ಲಿಷ್ ರೌಂಡ್, ಓನ್ಲಿ ಇಂಗ್ಲಿಷ್ ರೌಂಡ್ ನಮ್ಮ ವಿಶ್ವನಾಥ್ ಹಿರೇಮಠ ಗುರುಗಳು ನಡೆಸ್ಕೊಡ್ಬೇಕಂತೇಳಿ ಅವ್ರಲ್ಲಿ ಕೇಳ್ಕೊಳ್ತೇನೆ. ಇದಾದ ನಂತರ ರ್ಯಾಪಿಡ್. ತಂಡಕ್ಕೆ ನಂಬರ್ ಚಾಯ್ಸ್ 2. Second question is like this. The second question is like this. Who is the author of Harry Potter? Who is the author of Harry Potter? Harry Potter was a book, series book
More than 25 series were already been. ಸೌಂಡ Okay. Time running. William Shakespeare. Wrong answer. Passing to next thing. Wrong answer. Harry Potter series written by. Wrong answer. Thank you. Any audience? Right answer. It is J.K. Rowling, a fantastic writer of the world. It's one of the most selling book being delivered to the world since 20 years. ನೇರವಾದ ಪ್ರಶ್ನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತಂಡಕ್ಕೆ ನಂಬರ್ 5. ನಂಬರ್ 5. Number 5. Which letter, English letter, pronounces same even if you remove last 4 letters of it? Shall I repeat it? Yes. Which English letter pronounces same even if you remove last 4 letters? K-O-W. K-N-O-W. Right answer. Audience is the right answer. It is not like that. It is fast to learn. Q-U-A-U-E. Remove 4 letters. It is Q only. ಚಂದ್ರಶೇಖರ್ ಆಜಾದ್ ತಂಡಕ್ಕೆ ನೇರವಾದ ಪ್ರಶ್ನೆ. ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4. Question number 4. How many consonants are there in English alphabet? 21. Right answer. ಚಂದ್ರಶೇಖರ್ ಆಜಾದ್ ತಂಡಕ್ಕೆ. ಅದೇ ರೀತಿ ನೇರವಾದ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ. How many new words added to the dictionary every once in 2 hours? Once in 2 hours. 2 ತಾಸಿನಲ್ಲಿ ಜಗತ್ತಿನಲ್ಲಿ ಡಿಕ್ಷನರಿಗೆ 2 ಗಂಟೆಯಲ್ಲಿ ಎಷ್ಟು ಹೊಸ ಶಬ್ದಗಳನ್ನು ಸೇರಿಸಲಾಗುತ್ತೆ? ಹಾಂ ಸರ್ ಹಿಂಗೆ ಒಂದು ಜರ ನಮದ ಹೇಳ್ರಿ. ಬೇಕಂದ್ರೆ ಗೊತ್ತು. ಓಕೆ ಸರ್. ಪ್ರತಿ 2 ಗಂಟೆಗೊಮ್ಮೆ ಪ್ರತಿ 2 ಗಂಟೆಗೊಮ್ಮೆ 1000. ರಾಂಗ್ ಆನ್ಸರ್. 121. ಡೆಫಿನೆಟ್ಲಿ ರಾಂಗ್. 100. Wrong. 100. Wrong answer. Wrong answer. Yes. Wrong answer. 80. Wrong answer. Sir, over. Thank you so much. ಆಡಿಯನ್ ಒಂದ The answer is right. To whom you give? Yari Kodtiri. Yes. Yes. That is correct answer. Thank you so much. ಅದೇ ರೀತಿ ಮುಂದಿನ ಪ್ರಶ್ನೆ ಅಭಿನಯಕಾನಂದ ತಂಡಕ್ಕೆ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ಸಂಖ್ಯೆ 1. Yes. The first question is like this. Who is known as the Bard of Avon? Bard of Avon. Yes. Bard of Avon ಅನ್ನೋ ಬಿರುದು ಯಾರಿಗಿತ್ತು? Bard of Avon ಅಂತ ಯಾರಿಗೆ ಕರೀತಾರೆ? ವಿಲಿಯಂ ಶೇಕ್ಸ್ಪಿಯರ್. Fantastic answer. Is the right answer. ಸರಿಯಾದ ಉತ್ತರ 10 ಅಂಕಗಳು ಸ್ವಾಮಿ ವಿವೇಕಾನಂದ ತಂಡಕ್ಕೆ. The shortest and oldest and most commonly used word is.
The shortest, oldest and most commonly used word is. ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ಹಳೆಯದಾದಂಥ ಒಂದೇ ಒಂದು ಶಬ್ದ ಇಂಗ್ಲಿಷ್ನಲ್ಲಿ ಯಾವುದು? ಒಂದೇ ಒಂದು ಅಕ್ಷರ. ಓಕೆ, ರಾಂಗ್ ಆನ್ಸರ್. The shortest, oldest and most commonly used word is. Wrong answer. No, wrong. Wrong answer. Yeah. Wrong answer. I. Right answer, my dear. It is I. ಸ್ವಾಮಿ ವಿವೇಕಾನಂದ ತಂಡಕ್ಕೆ 2025-26ನೇ ಸಾಲಿನಲ್ಲಿ ಈ ನಮ್ಮ 20ನೇ ವರ್ಷದ ಗಜಾನನ ಕಮಿಟಿ ವತಿಯಿಂದ ನಡೆದಕ್ಕಂತ ಈ ಗಣಪತಿ ಉತ್ಸವದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಷ್ಟೊತ್ತಿನವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಟೀಮ್ನವರು 85 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಗೆದ್ದಿದ್ದಾರೆ. ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೇಕಂತ ಹೇಳಿ ಅವ್ರಲ್ಲಿ ಕೇಳ್ಕೊಳ್ತೀನಿ. ನನ್ನ ಹೆಸರು ಅಭಿಷೇಕ್ ಅಂತ. ಸ್ಕೂಲ್ ಬಂದ್ಬಿಟ್ಟು ಶ್ರೀ ಜೆ.ಎಸ್. ದೇಶಮುಖ್ ಪ್ರೌಢಶಾಲೆ ನಾರಾಯಣಪುರ. ಇಲ್ಲಿ ಬಂದಿದ್ದು ನಂಗೆ ಖುಷಿ ಆಯ್ತು. ಇಲ್ಲಿ ಅನೇಕ ಪ್ರಶ್ನೆಗಳನ್ನ ಕಲ್ಕೊಂಡೆ ಹೋಗ್ಬೋದು. ನಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ಸ್ವಲ್ಪ ಸಹಾಯಕವಾಗಿದೆ ಅಂತ ಹೇಳ್ಬೋದು. ನೀನೇನ್ ಹೇಳ್ತೀಯಪ್ಪ? ನಾನು ದೇಶಮುಖ್ ಶ್ರೀ ಜೆ.ಎಸ್. ದೇಶಮುಖ್ ಸ್ಕೂಲ್ ನಾರಾಯಣಪುರನಿಂದ ಜಗಂಡಬಾವಿಗೆ ರಸಪ್ರಶ್ನೆ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಬಹಳ ತುಂಬಾ ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನಮ್ಮ ಸರ್. ಆ ಪ್ರಶ್ನೆಗಳನ್ನು ಕೇಳಿದ ಸರ್ಗಳಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಗಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂತ ಭಗತ್ ಸಿಂಗ್ ಟೀಮ್ನವರು ಕೂಡ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೇಕಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಪ್ರಿಯಾಂಕಾ. ನಾನು ಶ್ರೀ ಜೆ.ಎಸ್. ದೇಶಮುಖ್ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾವು ರಸಪ್ರಶ್ನೆ ಕಾರ್ಯಕ್ರಮದಂದು ಜಗೊಂಡ್ಬಾವಿಗೆ ಬಂದಿದ್ದೇವೆ. ಇಲ್ಲಿ ಉತ್ತಮವಾದ ಪ್ರಶ್ನೆಗಳನ್ನ ಕೇಳಿದರು. ಆದ್ದರಿಂದ ನನಗೆ ಸಂತೋಷವಾಯಿತು ಎಂದು ಹೇಳ್ತೀನಿ. ನನ್ನ ಹೆಸರು ವಿನಯ್ ಕುಮಾರ್ ಓಂ ಪ್ರಕಾಶ್ ಪತ್ತಾರ್. ನಾನು SLC ಮುಗಿಸಿದ್ದು ಶ್ರೀ ಜೆ.ಎಸ್. ದೇಶಮುಖ್ ಸಂಯುಕ್ತ ಪ್ರೌಢಶಾಲೆ ನಾರಾಯಣಪುರದಲ್ಲಿ. ಈಗ ವ್ಯಾಸಂಗ ಮಾಡ್ತಿರೋದು ಆಕ್ಸ್ಫರ್ಡ್ ಮಾರ್ಟ್ಸ್ ಎಕ್ಸ್ಪರ್ಟ್ ಪ್ಯೂ ಸೈನ್ಸ್ ಕಾಲೇಜ್ ನಾಗರಬೆಟ್ಟದಲ್ಲಿ. ಈ ತರ ನಡೆಸಿರ್ತಕ್ಕಂತ ರಸಪ್ರಶ್ನೆ ನನಗೆ ತುಂಬಾ ಸಂತೋಷ ನೀಡಿದೆ. ಮತ್ತೆ ಕ್ರೆಡಿಟ್ ನಮ್ಮ ಗುರುಗಳಾದ ಗುರುನಾಥ್ ಸರ್ಗೆ ತಿಳಿಸ್ಬೇಕು. ಥ್ಯಾಂಕ್ ಯು, ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಥರ್ಡ್ ಪ್ರೈಸ್ ಬಂದವರು ಸ್ವಾಮಿ ವಿವೇಕಾನಂದ ಟೀಮ್. ಪರವಾಗಿಲ್ಲ, ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಧನ್ಯವಾದ ತಿಳಿಸುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.